ಇವತ್ತು ನಾನೊಂದು ಪರಿಣಾಮಕಾರಿಯಾದ ಮನೆಮದ್ದನ್ನು ಮಾಡ್ತಾ ಇದ್ದೇನೆ. ಈ ಮದ್ದು ಶೀತ ಕೆಮ್ಮು ನೆಗಡಿಗೆ ತುಂಬಾ ಉಪಯೋಗ ಆಗುತ್ತೆ. ನಮಸ್ಕಾರ ಎಲ್ರಿಗೂ, ನಮ್ಮ ಕರ್ನಾಟಕ ವೆಜ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿದ್ದೇನೆ. ಆಮೇಲೆ ಒಂದು 4ರಿಂದ 5 ಎಲೆ ಆಗುವಷ್ಟು ತುಳಸಿನ ತಗೊಂಡಿದ್ದೇನೆ. ಈ ತುಳಸಿ ತುಂಬಾ ಹೆಲ್ಪ್ ಆಗುತ್ತೆ, ಇಮ್ಯುನಿಟಿನೂ ಬೂಸ್ಟ್ ಮಾಡುತ್ತೆ ಇದು. ಅದಾದಮೇಲೆ ನಾನಿಲ್ಲಿ ದೊಡ್ಡಪತ್ರೆ ಎಲೆನ ತಗೊಂಡು ಈ ಥರ ಮುರಿದು ಹಾಕ್ಕೊಳ್ತಾ ಇದ್ದೇನೆ. ದೊಡ್ಡಪತ್ರೆ ಎಲೆ ತುಂಬಾ ಉಪಯೋಗ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು 2 ಕಾಳಾಗುವಷ್ಟು ಕಾಳು ಮೆಣಸನ್ನು ತಗೊಂಡು ಈ ಥರ ಕುಟ್ಟಾಣಿಯಲ್ಲಿ ಕುಟ್ತಾ ಇದ್ದೇನೆ. ನೀರೇನು ಹಾಕ್ಕೊಳ್ಳೋದು ಬೇಡ. ಇನ್ನು ಸಣ್ಣ ಮಕ್ಕಳಿಗಾದರೆ ನಾವು ಈ ದೊಡ್ಡಪತ್ರೆ ಎಲೆನ ಸ್ವಲ್ಪ ಬಾಡಿಸ್ಕೊಂಡು ಅದನ್ನು ಹಿಂಡಿ ಅದರ ರಸ ತೆಗೆದು ನೆತ್ತಿಗೆ ಹಾಕೋದ್ರಿಂದ ಶೀತ ಆಗೋದು ಕಡಿಮೆ ಆಗುತ್ತೆ. ಈ ಥರ ಚೆನ್ನಾಗಿ ಕುಟ್ಟೋದ್ರಿಂದ ಅದರ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೀರೇನು ಹಾಕೋದು ಬೇಡ, ನೀರು ಹಾಕದೆ ಹಾಗೆ ನಾವಿದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಈ ಕಾಳುಮೆಣಸು ಮತ್ತು ಶುಂಠಿ ಕಫ ಕರಗಿಸಲು ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ಆಗುತ್ತೆ ಅಂದರೆ ಶುಂಠಿಗೆ ಸ್ವಲ್ಪ ಉಪ್ಪು ಹಾಕಿ ಹಾಗೆಯೇ ಜಗ್ದು ತಿಂದರೆ ಅದು ನಮ್ಮ ಗಂಟೆಲ್ಲ ಕಿರಿಕಿರಿ ಆಗೋದೆಲ್ಲ ತಡೆಯುತ್ತೆ. ಇವಾಗಿದು ರೆಡಿಯಾಗೋಯ್ತು. ಇದನ್ನು ನಾವಿನ್ನು ಸೋಸ್ಕೊಳ್ಬೇಕು. ಒಂದು ಸ್ಟೈನರ್ಗೆ ಇದನ್ನು ಹಾಕಿಬಿಟ್ಟು ಒಂದು ಸ್ಪೂನಲ್ಲಿ ಈ ಥರ ಒತ್ತುತ್ತಾ ಇದನ್ನು ಫುಲ್ ನಾವು ನೀರನ್ನು ಹಿಂಡ್ಕೊಳ್ಬೇಕಾಗತ್ತೆ. ಅದರಿಂದ ತುಂಬಾ ರಸ ಬಿಟ್ಕೊಂಡು ಖಾರವಾಗಿ ಚೆನ್ನಾಗಿರುತ್ತೆ. ಇನ್ನೊಂದು ಚಮಚ ಆಗುವಷ್ಟು ಜೇನನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಇದಕ್ಕೆ. ಈ ಜೇನು ತುಂಬಾ ಒಳ್ಳೆಯದು. ಇದು ನಮ್ಮ ಗಂಟಲ ಕಿರಿಕಿರಿ ಏನಾದರೂ ಇದ್ದರೆ ಅದನ್ನು ಹೋಗಲಾಡಿಸುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಮ್ಮ ಪರಿಣಾಮಕಾರಿಯಾದ ಶೀತ ಕಫ ಕೆಮ್ಮಿಗೆ ಮನೆಮದ್ದು ರೆಡಿ ಆಗೋಯ್ತು. ಒಂದ್ಸತಿ ಟ್ರೈ ಮಾಡಿ, ಆಮೇಲೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್.